ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ 2ನೇ ವರ್ಷದ ಸಂಭ್ರಮ ಮನೆ ಮಾಡಿದೆ. ಮೇ 20ರಂದು ಸರ್ಕಾರ ಬಂದು 2 ವರ್ಷಗಳು ಪೂರ್ಣಗೊಳ್ತಾ ಇದ್ದು ಅವತ್ತೇ ವಿಶೇಷ ರೀತಿಯಲ್ಲಿ ಸಂಭ್ರಮ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ರಾಜ್ಯದ ಉದ್ದಗಲಕ್ಕೂ ಕೂಡ ಹಬ್ಬದ ರೀತಿ ಆಚರಣೆ ಮಾಡೋದಕ್ಕೆ ಕಾಂಗ್ರೆಸ್ ತೀರ್ಮಾನವನ್ನು ಮಾಡಿದ್ದು, ಸಂಭ್ರಮಾಚರಣೆಯ ಬಗ್ಗೆ ಸಿಎಂ ಡಿಸಿಎಂ ಸಭೆಗೆ ಮಾಹಿತಿಯನ್ನು ನೀಡಿದ್ದಾರೆ. ಹೆಚ್ಚುವರಿ ಆರ್ಥಿಕ ಸಂಪನ್ಮೂಲಗಳ ಸಂಗ್ರಹದ ಸವಾಲಿನ ಮಧ್ಯೆಯೇ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿರುವ ಕಾಂಗ್ರೆಸ್ ಸರ್ಕಾರ ಸದ್ಯ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ರಾಜ್ಯದ 9 ಹೊಸ ವಿಶ್ವವಿದ್ಯಾಲಯಗಳು ಬಂದ್ ಆಗುವ ಭೀತಿಯಲ್ಲಿವೆ. ಹಿಂದಿನ ಬಿಜೆಪಿ ಸರ್ಕಾರ ಯಾವುದೇ ಪೂರ್ವ ಸಿದ್ಧತೆ, ಅನುದಾನ, ಕನಿಷ್ಠ ಸೌಲಭ್ಯವೂ ಇಲ್ಲದೆ ಅವೈಜ್ಞಾನಿಕವಾಗಿ ವಿವಿಗಳನ್ನು ಆರಂಭಿಸಿದೆ ಅಂತ ಕಾಂಗ್ರೆಸ್ ಸರ್ಕಾರ ಆರೋಪ ಮಾಡ್ತಾ ಇದೆ. ಹೀಗಾಗಿ 9 ವಿಶ್ವವಿದ್ಯಾಲಯಗಳು ವಾಸ್ತವವಾಗಿ ಹೆಸರಿಗಷ್ಟೇ ವಿಶ್ವವಿದ್ಯಾಲಯಗಳಾಗಿವೆ. ಈ ವಿವಿಗಳಲ್ಲಿ ಕುಲಪತಿ ನೇಮಕವನ್ನು ಹೊರತುಪಡಿಸಿದ್ರೆ ಉಳಿದ ಯಾವ ಪ್ರಕ್ರಿಯೆ ಕೂಡ ಸಮರ್ಪಕವಾಗಿ ನಡೆದೇ ಇಲ್ಲ. ಮಂಡ್ಯ, ಹಾಸನ, ಚಾಮರಾಜನಗರ, ಕೊಡಗು, ಬಾಗಲಕೋಟೆ, ಕೊಪ್ಪಳ, ಹಾವೇರಿ ವಿಶ್ವವಿದ್ಯಾಲಯಗಳು ಹಾಗೂ ಬೆಂಗಳೂರಿನ ನೃಪತುಂಗ ಮತ್ತು ಮಹಾರಾಣಿ ಕ್ಲಸ್ಟರ್ ವಿವಿ ಸಮಸ್ಯೆ ಎದುರಿಸ್ತಾ ಇದೆ. ವಿವಿ ರಚನೆಯಾಗಿ 5 ವರ್ಷ ಕಳೆದ್ರೂ ಕುಲಪತಿ ನೇಮಕಾತಿಯಾಗಿದ್ದು ಬಿಟ್ಟರೆ ಉಳಿದ ಯಾವ ಪ್ರಕ್ರಿಯೆಗಳು ಕೂಡ ಪೂರ್ಣಗೊಂಡಿಲ್ಲ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರಂಭವಾಗಿದ್ದ 10 ಹೊಸ ವಿಶ್ವವಿದ್ಯಾಲಯಗಳ ಪೈಕಿ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚೋದಕ್ಕೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಹೀಗಾಗಿ ವಿವಿಗಳ ಬಂದ್ಗೆ ಕಾಂಗ್ರೆಸ್ ಶಾಸಕರೇ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ, ಕೊಡಗು ವಿವಿ ಬಂದ್ ಮಾಡದಂತೆ ಸಿಎಲ್ಪಿ ಸಭೆಯಲ್ಲಿ ಶಾಸಕರು ಆಗ್ರಹಿಸಿದ್ದಾರೆ ಎನ್ನಲಾಗಿದೆ. ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನಿರ್ಣಯವನ್ನು ಕೈಗೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಶಾಸಕರು ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ವಿವಿ ಬಂದ್ ಆದರೆ ಪೋಷಕರು, ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತೆ. ಹೀಗಾಗಿ ವಿವಿಗಳನ್ನು ಬಂದ್ ಮಾಡಬೇಡಿ ಅಂತ ಶಾಸಕರು ಸಿಎಂಗೆ ತಾಕೀತು ಮಾಡಿದ್ದಾರೆ. ಡಿಕೆ ಸುರೇಶ್ ತಂಗಿ ಹೆಸರಿನಲ್ಲಿ ಐಶ್ವರ್ಯ ಗೌಡ ವಂಚನೆ ಪ್ರಕರಣದ ಪುರಾಣಗಳು ಮತ್ತಷ್ಟು ಬಯಲಾಗ್ತಾ ಇದೆ. ಐಶ್ವರ್ಯ ಗೌಡಗೆ ಪ್ರಭಾವಿಗಳ ಜೊತೆ ನಂಟಿದ್ದು, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಜೊತೆ ಕೂಡ ಐಶ್ವರ್ಯ ಗೌಡಗೆ ಲಿಂಕ್ ಇದೆ ಎನ್ನಲಾಗಿದೆ. 2023ರಿಂದಲೂ ಕೂಡ ವಿನಯ್ ಕುಲಕರ್ಣಿ ಜೊತೆ ಐಶ್ವರ್ಯ ವ್ಯವಹಾರದ ನಂಟಿದ್ದು, ಕುಲಕರ್ಣಿಯ ಫ್ಲೈಟ್ ಟಿಕೆಟ್ ರಹಸ್ಯ ಬಯಲಾಗಿದೆ. ಯೋಗೇಶ್ ಗೌಡ ಕೊಲೆ ಆರೋಪಿಗಳ ಜೊತೆಗೂ ಕೂಡ ಐಶ್ವರ್ಯಗೆ ಸಂಪರ್ಕ ಇದ್ದು, ವಿಮಾನದಲ್ಲಿ ಐಶ್ವರ್ಯ ಜೊತೆ ವಿನಯ್ ಕುಲಕರ್ಣಿ ಜೊತೆ ಐಶ್ವರ್ಯ ಓಡಾಡಿದ್ದಾಳೆ. ಇನ್ನು ದೆಹಲಿ, ಹೈದರಾಬಾದ್ಗೆ ಸುತ್ತಾಡಿದಂಥ ಐಶ್ವರ್ಯ ಕುಲಕರ್ಣಿ ಕೊಲೆ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ಅಶ್ವಥ್ ಜೊತೆಯೂ ಕೂಡ ಓಡಾಡಿರೋದು ಬೆಳಕಿಗೆ ಬಂದಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಜೊತೆ ಐಶ್ವರ್ಯ ಕೋಟಿ ವ್ಯವಹಾರ ಮಾಡಿದ್ದಾಳೆ ಎನ್ನಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಐಶ್ವರ್ಯ ಗೌಡ ಸ್ಫೋಟಕ ಆಡಿಯೋ ಬಯಲಾಗಿದ್ದು, ಬಸವರಾಜ್ ಮುತ್ತಗಿಗೆ ಐಶ್ವರ್ಯ ವಾಯ್ಸ್ ರೆಕಾರ್ಡ್ ಕಳಿಸಿದ್ಲು ಎನ್ನಲಾಗಿದೆ. ಕುಲಕರ್ಣಿ ಹಾಗೂ ಮಾವ ಅಣ್ಣಿಗೇರಿಗೆ ಐಶ್ವರ್ಯ 2 ಕೋಟಿ ಕೊಟ್ಟಿರೋದು ತನಿಖೆಯಿಂದ ಬಯಲಾಗಿದೆ. ಐಶ್ವರ್ಯ ವಂಚನೆಯಲ್ಲಿ ವಿನಯ್ ಕುಲಕರ್ಣಿಗೂ ಪಾಲು ಇದೆ ಅಂತ ಹೇಳಲಾಗ್ತಾ ಇದ್ದು, ಮಾಜಿ ಸಚಿವರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.